ಸೊ ನಾವೀಗ ಸರ್ಕಲ್ನಾಗ ಅದೇವ್ರಿ, ಊರಿಗೆ ಹೊಂಟೇವಿ. ಧ್ರುವ ಏ ಬಂಗಾರ ಓಳ ಅಪ್ಪಾಜಿ ನೀನ ಟೈಮ್ ಆಗೈತಿ, ಬೂ ಹೋಗುದೈತಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹಾಯ್ ಹಾಯ್. ಯಾರು ಅಷ್ಟು ತಪ್ಪಿಲ್ಲ, ಯಾರು ಇರುತ್ತೆ ಶುರು ಮಾಡೋಲ್ವಾ? ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗನ್ ವ್ಲಾಗ್ಸ್. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತಾನಿ. ಸೊ ರೆಡಿ ಆಗಿದ್ದೇನೆ, ರೆಡಿ ಆಗಿ ಊರಿಗೆ ಹೊಂಟೇನಿ. ಯಾವ ಊರಿಗೆ ಹೊಂಟೇನಿ, ಎಲ್ಲಿಗೆ ಹೊಂಟೇನಿ, ಎದಕ್ಕೆ ಹೊಂಟೇನಿ ಅನ್ನೋದನ್ನ ಹೇಳ್ತೇನಂತ. ಬಟ್ ನಾನು ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತ್ರಿ, ಸಾರಿ ಅದಕ್ಕೆ. ಯಾಕಂದ್ರೆ ನನಗೊಂದು ಸ್ವಲ್ಪ ಆರಾಮಿಲ್ರಿ, ಟ್ರೀಟ್ಮೆಂಟ್ ತೊಗೊಳಕತ್ತೀನಿ, ಹಿಂಗಾಗಿ ಡಿಲೇ ಆಗತ್ತೈತ್ರಿ ಲಾಗ್ ಅಪ್ಲೋಡ್ ಮಾಡಕ್ಕೆ. ಸೊ ನಾವೀಗ ಸರ್ಕಲ್ನಾಗ ಅದೇವ್ರಿ, ಊರಿಗೆ ಹೊಂಟೇವಿ. ಧ್ರುವ ಯಾವ ಊರಿಗೆ ಹೊಂಟೇವಿ? ಮಂಜು ಮಾಮ ಮನೆಗೆ ಹೊಂಟೇವ್ರಿ. ನಾವು ಇದಕ್ಕೆ ಹೊಂಟೇನಂತ ನಿಮ್ಗೆ ಕಂಪ್ಲೀಟ್ ಲಾಗ್ ಒಳಗೆ ಹೇಳ್ತೇನಂತ, ಕಂಪ್ಲೀಟ್ ವಿಡಿಯೋ ನೋಡ್ರಿ. ಇದು ಕೂಡ ಭಾಳ ಓಲ್ಡ್ ಲಾಗ್ ಐತ್ರಿ. ನನ್ಗೆ ಅಪ್ಲೋಡ್ ಮಾಡಕ್ಕೆ ಅಂದ್ರೆ ವಿಡಿಯೋ ಎಡಿಟ್ ಮಾಡಕ್ಕೆ ಟೈಮ್ ಇರ್ಲಂಗಾಗಿತ್ತು. ಹಿಂಗಾಗಿ ಅದಾದ್ಮೇಲೂ ಭಾಳಷ್ಟು ಫಂಕ್ಷನ್ಸ್ ಆಗ್ಯಾವ, ವಿಡಿಯೋ ಮಾಡಿ ಇಟ್ಕೊಂಡೇನಿ, ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈ ಲಾಗ್ ಯಾವಾಗಿಂದಪ್ಪ ಅಂದ್ರೆ ಬಸವ ಜಯಂತಿ ಟೈಮ್ ಒಳಗಿಂದ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆತ್ರಿ ನಮ್ಮ ಮನೆಯೊಳಗೆ. ಅವಾಗಿಂದ ಹಿಂಗೆ ನಿಮ್ಗೆ ಹೇಳ್ತಾ ನೋಡ್ರಿ ನರ್ಗುಂದ ಬಂತ. ಭಾಳ ಜನ ಕೇಳಾಕ್ತಿದ್ರಿ, ನಿಮ್ಮ ಊರೇನ್ರಿ ನರ್ಗುಂದ ಅಂತೇಳಿ. ನಮ್ಮ ತವ್ರ ಮನಿ ರೀ ನರ್ಗುಂದ. ತವ್ರ ಮನಿ ಅಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ನನಗೂ ಭಾಳ ಇಷ್ಟ ಆಗ್ತೈತಿ. ಬಟ್ ಏನು ಮಾಡೋದು, ಬರಕ್ಕೆ ಆಗಂಗಿಲ್ರಿ. ಯಾವಾಗೋ ಒಂದು ಫಂಕ್ಷನಿಗೆ 2 ದಿನ ಬರ್ತೀವಿ, ಹೋಗ್ಬಿಡ್ತೀವಿ. ಅಂತೂ ಇಂತೂ ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ಫುಲ್ ಖುಷಿಯಾಗಳ. ಬಟ್ ನಮ್ಮ ಮನೆಯವ್ರು ಬಂದಿರ್ಲಿಲ್ರಿ, ಹಿಂಗಾಗಿ ಬೇಜಾರು ಆಗಿದ್ಲ. ನಮ್ಮ ಮಮ್ಮಿಗೆ ಗೊತ್ತೈತಿ ನಾ ಚಾ ಕುಡಿತೇನೆ ಅಂತೇಳಿ. ನಾನು ಬರ್ಗೋಡ್ದನ ಚಾದ ವ್ಯವಸ್ಥೆ ಆಗ್ಬಿಟ್ಟಿರ್ತೈತಿ ನಮ್ಮ ಮನೆಯೊಳಗೆ. ಸೊ ಚಾ ಕುಡಿದ್ವಿ, ಮಲ್ಕೊಂಡ್ವಿ, ಮಾತಾಡ್ಕೊಂಡು ಹರಟಿ ಹೊಡೆದು. ಇನ್ನು ನೋಡ್ರಿ ಎಷ್ಟು ನಸಕ್ಲೆ ಎದ್ಬಿಟ್ಟೇವಿ ಅಂತಂದ್ರೆ ನಾವು ಅಷ್ಟು ನಸಕ್ಲೆ ಎದ್ಬಿಟ್ಟೇವಿ. ಯಾಕಂತಂದ್ರೆ ಹೇಳಿದ್ನಲ್ಲ ಫಂಕ್ಷನ್ ಐತೆ ಅಂತೇಳಿ, ನಮ್ಮ ಮಕ್ಕಳು ಮಲ್ಕೊಂಡಾರ, ನಾವು ರೆಡಿಯಾಗಿ ಮಕ್ಕಳು ನೆಪ್ಸೋಣ ಅಂಥೇಳಿ ಮೊದಲ ಚಾ ಮಾಡಿದ್ವಿ ರೀ. ಚಾ ಕುಡಿದ್ರಾತಂತ ಹೇಳಿ ನಿನ್ನೆ ಅಂತೂ ನಮ್ಗೆ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ ಮಾತಾಡೋಕಂತೇಳಿ ಸ್ವಲ್ಪ ಮಾತಾಡ್ಕೊಂತ ಪಟ ಚಾ ಕುಡಿದ್ವಿ. ಕೆಲಸಗಳು ಭಾಳ ಇದ್ದು, ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಜಲ್ದಿ ರೆಡಿ ಆಗಬೇಕಾಗಿತ್ತು. ಚಾ ಕುಡಿದ್ಮೇಲೆ ದಿನ ಸ್ಟಾರ್ಟ್ ಆಗ್ತೈತ್ರಿ ನಮ್ದು. ಅಷ್ಟೊತ್ತಿಗೆ ನಮ್ಮ ಅಂಟಿ ನಮ್ಮ ತಮ್ಮ ಬಂದಿದ್ರ. ನನ್ನ ಮಗ ಹೆಂಗೆ ಮಲ್ಕೊಂಡ ನೋಡ್ರಿ. ದುವೆ ಏ ಬಂಗಾರ, ಧ್ರುವ ಏ ಬಂಗಾರ ಓಳ ಅಪ್ಪಾಜಿ ನೀನ ಟೈಮ್ ಆಗೈತಿ, ಬೂ ಹೋಗುದೈತಿ. ಗೋವಾಕ ಪಟ್ನ ಹೇಳ. ಮಲ್ಕೊಂಡು ಮಕ್ಕಳನ್ನ ಎಬ್ಬಸೋದು ಅಂತಂದ್ರೆ ಮಲ್ಕೊಂಡು ಸಿಂಹ ಎಬ್ಬಸ್ದಂಗೆ ಆಕೈತ್ರಿ ನನಗೆ. ಎಬಿಸ್ ರೆಡಿ ಮಾಡ್ಕೊಡೋದಂದ್ರೆ ಸೊಸಿ ನಂಗೆ ರೆಡಿ ಮಾಡ್ಬಾ ಅತ್ತಿ, ನನಗೆ ಲಿಫ್ಟಿಗೆ ಹಚ್ಚ ಬಾ ಅಂತ. ಲಿಫ್ಟಿಗೆ ಹಚ್ಚಕೈತಿ. ಧ್ರುವಾನು ಬಂದ ನಿಂತ ಬಿಟ್ಟನ. ಒಲ್ಲೆ ನೀನು ಇಲ್ಲಿ ತಗೋ, ಸ್ವಲ್ಪ 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 ಬೇಡ ಸಾಕ. ಸೂಪರ್. ಹೆಂಗೆ ಕಾಣಕತ್ತಾಳ್ರಿ ನಮ್ಮ ಸೊಸಿ, ಸೂಪರ್ ಕಾಣಕತ್ತಾಳಲ್ಲ. ಇನ್ನು ಹಂಗೆ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಸೊಸಿ. ಐಲೈನರ್ ಹಚ್ಚ, ಅದನ್ನ ಹಚ್ಚಂತ ನಿಂತ್ಲ. ಸುಮ್ಮನೆ ಹಚ್ತಾರ್ಗತೆ ಮಾಡಿದೆ ರೀ ನಾನು. ನಂಗೆ ಆ್ಯಕ್ಚುಲಿ ಅಷ್ಟೆಲ್ಲ ಐಡಿಯಾ ಇಲ್ಲ ಮೇಕಪ್ ಬಗ್ಗೆ. ನಾನು ಮಾಡ್ಕೊಳ್ಳೋದನ್ನು ಕಡಿಮೆ, ಸುಮ್ಮನೆ ಹಚ್ತಾರ್ಗತೆ ಮಾಡಿ ಕಳಿಸಿದ್ನಿ ರೀ ಆಕಿನ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ. ಸೊ ನಾವು ರೆಡಿಯಾಗಿ ಎಲ್ಲಿಗೆ ಹೊಂಟೇವಿ ಏನಂತ ಹೇಳ್ತೇನಂತ ಗೊತ್ತಾಗೈತಿ. ನಾವು ತವ್ರ ಮನೆಗೆ ಬಂದೇನೆ ಅಂತೇಳಿ. ಸೊ ಒಂದು ಫಂಕ್ಷನ್ ಐತಿ, ಅದಕ್ಕೆ ಬಂದೇನಿ. ಯಾರು ಫಂಕ್ಷನ್ನು ಏನು ಅಂತ ಕಂಪ್ಲೀಟ್ ಲಾಗ್ ಮಾಡ್ತೇನಂತ. ನನ್ನ ಸೀರೆ ಹೆಂಗೈತಿ ಅಂತ ಹೇಳ್ರಿ ಇವತ್ತು. ಈ ಸಾರಿ ನಾನು ಆಲ್ರೆಡಿ ನನ್ನ ಸಾರಿ ಕಲೆಕ್ಷನ್ ತೋರ್ಸೇನಿ. ನನ್ನ ಸಾರಿ ಹೆಂಗೈತೆ ಅದು ನಾ ತೋರಿಸ್ಬೇಕಂದ್ರೆ ನಮ್ಮ ಮಾವ ಬಂದು ನಿಂತ ಹೇಳ್ರಿ ಇಲ್ಲಿ ಆಕೆ ಸೀರೆ ತೋರ್ಸಕ್ಕೆ. ಹಾಯ್ ಮಾಡೆ ಬಿಟ್ಟಾಳ್ರಿ ನಮ್ಮಮ್ಮ. ಯಾಕಂದ್ರೆ ಏನು ತಿಳ್ಕೊಂಬಿಟ್ಟಾಳಂದ್ರೆ ಯಾರೋ ಬಂದ್ರ ತಿಳ್ಕೊಂಬಿಟ್ಟಾಳ. ವಿಡಿಯೋ ಕಾಲಲ್ಲಿ ಬೇಜೆ. ವಿಡಿಯೋ ಮಾಡತ್ತಾನೆ. ಹಾಯ್ ಮಾಡ. ಯಾರಿಗೆ ಮಾಡಲಿ ಮಾಡಿ ಹೇಳ್ತಾನ. ನಮಸ್ಕಾರ ರೀ. ಏನು ನಮಸ್ಕಾರ. ಮೋಸ್ಟ್ ಎಜುಕೇಟೆಡ್ ಮಾಸ್ತರ್ ಹೆಂಡ್ತೀರಿ ನಮ್ಮಮ್ಮ. ಹೆಂಗದಾಳ ನೋಡ್ರಿ. ಟೆನ್ಷನ್ ಮಾಡ್ಕೋಬೇಡ. ಅದನ್ನ ತಗೋಬೇಕು ಆ ಚೀಲ ಇರ್ಬೇಡ. ಏನು ಆಕಿ ಮತ್ತೆ ಸೆರಗ್ ಹಾಕೊಂಡು ಸೆರೆ ಹಾಕೊಂಡು ಹೆಂಗೆ ಶೂ ಮಾಡ್ತಾಗಿ ತರಾಕತ್ತಾರ. ತಡಿಬೇಕು, ಕೊಡ್ತಾರ. ನಿಮ್ಮದು ಇದು ಅಮ್ಮ ಬಾಯ್ ಮಾಡ, ಬರ್ತೇವೆ. ಬಾಯ್ ನಾಚಾಕತ್ತಾಳ ನೋಡ್ರಿ ನಮ್ಮಮ್ಮ. ಇವ್ ನಮ್ಮ ತಮ್ಮ ರೀ. ಹಾಯ್ ಮಾಡ. ಇವನು ಚಾನಲ್ ಐತ್ರಿ. ಹಾಯ್ ಮಾಡಿ. ನನ್ನ ತಮ್ಮ ನೋಡ್ರಿ ಇವ. ಆ್ಯಕ್ಚುಲಿ ಇಷ್ಟೇ ತಮ್ಮ, ನೀನು 1, 2, 3ನೇ ತಮ್ಮ ರೀ ಇವ್ ನನಗೆ. ನನ್ನ ತವ್ರ ಮನೆಯೊಳಗೆ ನನಗೆ ಭಾಳ ಇಷ್ಟ ಆಗೋದಂದ್ರೆ ನನ್ನ ಸೊಸೆ ಮುದ್ದು, ನನ್ನ ಅಳಿಯಾನ ಬಿಟ್ರೆ ನೆಕ್ಸ್ಟ್ ನನ್ನ ಗಿಡಗಳ್ರಿ. ನಾನು ಎಷ್ಟೋ ಗಿಡಗಳು ತಂದು ಹಚ್ಚಿದ್ದೇನೆ, ನಮ್ಮ ಮಮ್ಮಿನೂ ಹಚ್ಚಿದಾರ್ರಿ. ಇದ್ರಾಗ ನಮ್ಮ ನೆನಪುಗಳು ಭಾಳ ಅದಾವ.
ಪ್ರೀತಿನೂ ಅಷ್ಟ ಐತಿ. ಈ ಗಿಡ ನೋಡ್ರಿ, ಸಂಪಿಗೆ ಗಿಡ, ನಾಗ ಸಂಪಿಗೆ ಗಿಡ ನಾನ್ ತಗೊಂಡ್ ಬಂದ್ ಹಚ್ಚಿದ್ದಿನ ತವ್ರ ಮನಿಯೊಳಗ. ನನಗದ ಆಸೆ ಬಾಳ ಇತ್ತು. ನಾ ಕೆಂಡ ಸಂಪಿಗೆನೂ ಹಚ್ಚಿದ್ದೇರಿ, ಅದನ್ನ ಕಡದ್ರ ನಮ್ಮ ಮನಿಯೊಳಗ ಬೇಜಾರ್ ಬಾಳ ಆಗಿತ್ರಿ. ಇದ್ರದರ ವಾಸನೆ ಇರ್ತೈತ್ರಿ, ನಿಮ್ಗೆ ಹೇಳ್ತೇನಿ ಎಷ್ಟ ಘಮ ಘಮ ಅಂತೈತಂದ್ರಿ. ನನ್ನ ಮಕ್ಕಳಿಗೆಲ್ಲ ಇದ್ರ ಬೆಲೆ ಗೊತ್ತಿಲ್ರಿ, ನನಗೆ ಅದ್ರ ಬೆಲೆ ಗೊತ್ತಿದೆ. ಯಾಕಂದ್ರೆ ನಾ ಹಚ್ಚಿ ಇಲ್ಲಿ ಬಿಟ್ಟು ನಾ ಅಲ್ಲಿ ಇರ್ತೇನೆ ಅಂದ್ರೆ ನನಗೆ ಬೇಜಾರಾಗ್ತಿರ್ತೈತಿ. ಅದಕ್ಕೇನು ಅಷ್ಟು ಬೇಜಾರು ಮಾಡ್ಕೋತಿ ಬಿಡ ನೀವು ಅಂತಿರ್ತಾರ. ಸೊ ಇನ್ನೊಟ್ಟಿ ಟೈಮ್ ಆತ, ನಾವೆಲ್ಲರೂ ಹೊಂಟಿದ್ದೇವೆ. ನಾನು ಇವರೆಲ್ಲ ರೆಡಿ ಆಗೋ ತನಕ ಅಂದ್ರೆ ಗಿಡಗಳು ನೋಡ್ಕೋತ ಕುಂತಿದ್ದೆ. ಇದು ಎಲ್ಲಿ ಬಳ್ಳಿ ಹಚ್ಚಾರ, ನಾನು ತಂದು ನಮ್ಮ ಬೈಲುಂಗಲ್ದಾಗ ಹಚ್ಬೇಕಂತ ಮಾಡೇನ್ರಿ. ಯಾವಾಗ ಕೊಡ್ತಾ ಹಚ್ಕೋತೇನೆ ಗೊತ್ತಿಲ್ಲ. ಪಾನೆಲ್ಲಿ ಇದೆ, ಕಲ್ಕತ್ತಾ ಪಾನೆಲ್ಲಿ ಇದೆ ಅಂತ ಘಮ ಘಮ ಅಂತ ತಂದ್ರಿ ಅದ. ಅಮ್ಮ ಬಾಯ್ ಮಾಡಿ ಇನ್ನೊಂದ್ಸರಿ ಎಲ್ಲರಿಗೂ. ಬರ್ಲೇಬೇಡ ಗೋಲು, ನಾ ಬರ್ಲೇಬೇಡ ಗೋಲು. ಏ ಗೋಲು, ಏ ಗುಬ್ಬ, ನಾ ಬರ್ಲೇಬೇಡ. ನಾ ಬೇಡ, ಬಾಯ್, ನಾ ಹೋಗ್ತೀನಿ ತಗೋ. ಮುದ್ದಿನ ಬರ್ಲೇಬೇಡ, ಗೋಲುನ ಬರ್ಲೇಬೇಡ. ಲೇ ಬೇಡ. ಇವೇನು ಭಾನು ಅಮ್ಮ ಅಂತ ಸೇಮ್ ಅಂತಾನಲ್ಲ. ಸೊ ನಾವು ಎಕ್ಸಾಕ್ಟ್ ಈಗ 7:30 ಆಗೈತೆ ನೋಡ್ರಿ, ಬಿಟ್ಟೇವಿ. ಧ್ರುವ ಹಾಯ್ ಮಾಡ, ಗೋಲು ಮುದ್ದಿ ಹಾಯ್ ಮಾಡಿಲಿ. ಮುದ್ದಿ ಇಲ್ಲಿ ಮಾಡ, ಇಲ್ಲಿ ಹಾಯ್. ಹಾಯ್ ಹಾಯ್. ಆರಾಮದಿರಿ ಅಂತ ಕೇಳ. ಆರಾಮದಿರಿ, ಆರಾಮದಿರಿ. ನೆಕ್ಸ್ಟ್ ವ್ಲಾಗ್ ಹಾಕಿರ್ತಾರೆ. ಹಲೋ, ನಮಸ್ಕಾರಿ. ನಮಸ್ಕಾರಿ. ನಾನು ಮತ್ತೆ ಸುಸಿರಿ, ಮನಸ್ವಿನಿ. ಗಾಳಿ ಭಾಳ ತಂದ್ಕೊಳ್ಳೆ ಕ್ಲಿಯರ್ ಆಗಿ ಕೇಳಿಸ್ವಲ್ದಾಗೈತ್ರಿ. ನನ್ನ ಸೊಸಿ ಭಾಳ ಹುರುಪದಾಡ್ರಿ ಲಾಗ್ ಮಾಡಕ್ ನನ್ನ ಜೊತೆ. ನಾ ಲಾಗಿಂಗ್ ಮಾಡಕತ್ತಾಗಿಂದ ಅದನ್ನ ಭಾಳ ಜನ ಇಮಿಟೇಟ್ ಮಾಡ್ತಾರ. ಸಿಂಚೋದಳಲ್ಲ, ಆಕಿನೂ ಮಾಡಿರ್ತಾಳ. ನನ್ನ ಧ್ರುವ ಮಾಡ್ತಾನ, ಈಕಿ ನನ್ನ ಸೊಸಿ ಮನು ಮಾಡ್ತಾಳ. ಅದೇನೋ ತಪ್ಪಲ್ರಿ. ಯಾಕಂದ್ರೆ ಈಗ ಅದನ್ನ ಏನಂದ್ರೆ ಈ ಇನ್ಫ್ಲೂಯೆನ್ಸರ್ ಆಗೋದು, ಯೂಟ್ಯೂಬರ್ ಆಗೋದು, ಫುಡ್ ಲಾಗ್ ಅಪ್ ಮಾಡಿ ಅಪ್ಲೋಡ್ ಮಾಡೋದು, ಇದರಿಂದ ನಾವು ಇನ್ನೊಬ್ರನ್ನ ಗೈಡ್ ಮಾಡ್ಬೋದ್ರಿ. ನನಗೂ ಎಷ್ಟೋ ಇನ್ಫಾರ್ಮೇಶನ್ ಇನ್ನೊಬ್ರು ಲಾಗ್ ನೋಡಿದಾಗ ಗೊತ್ತಾಗಿರ್ತೈತ್ರಿ. ನಿಜ ಹೇಳ್ಬೇಕಂತಂದ್ರೆ ಭಾಳ ಜನ ಕೇಳ್ಯಾರಿ ನನಗೆ, ಹಿಂಗೆ ಲಾಗ್ ಅಪ್ಲೋಡ್ ಮಾಡೋದ್ರಿಂದ ಏನಾಗ್ತತ್ರಿ ಅಂತ ಹೇಳಿ. ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಲಾಗ್ ರೆಗ್ಯುಲರ್ ಆಗಿ ನೋಡಿದ್ರಿ ಅಂದ್ರೆ ಯಾರ್ದಾರ. ಸೊ ಹಿಂಗಾಗಿ ಯಾವ್ದಾರ ಮಕ್ಳು ಈ ರೀತಿ ಮಾಡಕತ್ತಾರ ಅಂತಂದ್ರೆ ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಡೋ ಪ್ರಯತ್ನ ಮಾಡ್ರಿ. ಯುನಿಕ್ ಕಾನ್ಸೆಪ್ಟ್ ಇತ್ತು ಅಂದ್ರೆ ನೀವು ಭಾಳ ಜಲ್ದಿ ಲೈಕ್ ಆಗ್ತೀರಿ ಜನರಿಗೆ. ಇರ್ಲಿ ಬಿಡ್ರಿ, ಯೂಟ್ಯೂಬರ್ ಕತೆ ಇನ್ನೊಮ್ಮೆ ಹೇಳ್ತೇನಂತ. ನನಗೆ 5K ಫಾಲೋವರ್ ಸಬ್ಸ್ಕ್ರೈಬರ್ಸ್ ಆಗ್ಲಿ, ನಾನು ಅವಾಗ ಹೇಳ್ತೇನಂತ ನಿಮ್ಗೆ. ಇನ್ನೇ ನೋಡ್ರಿ, ನಾವು ಹೊಂಟೇವಿ. ಹೋಗುವಾಗ ಏನಪ್ಪಾ ಅಂತಂದ್ರೆ ಟ್ರೈನ್ ಬಂತ್ರಿ. ನರಗುಂದಿಂದ ಗದಗೆ ಹೋಗೋ ದಾರ್ಯಾಗ ಒಂದು ಜಂಕ್ಷನ್ ಐತ್ರಿ. ಅಲ್ಲಿ ಯೂಶುವಲಿ ಸಿಗ್ನಲ್ ಬಿಟ್ಟಿರ್ತೈತಿ, ಟ್ರೈನ್ ಬರತ್ತ ಅಂತ ಹೇಳಿ ವೇಟ್ ಮಾಡೇ ಬಿಟ್ಟಿರ್ತೀವಿ. ಇನ್ನೇನಪ್ಪ ಗದಗ ಎಂಟ್ರಿ ಆಗೇ ಒನ್ಗೋಡ್ದ ನೋಡ್ರಿ, ಕಾರ್ ಕೆಟ್ಟು ಬಿಡ್ತೀರಿ ನಮ್ದು. ಲಿಟ್ರಲಿ ಶಾಕ್ ನಾವು. ಯಾಕಂದ್ರೆ ಗದಗ ಎಂಟ್ರಿ ಆಗೇವಿ, ಚಲೋ ಆಗಿರ್ಲಿಲ್ಲ ಅಂದ್ರೆ ಎಂಥ ಕಷ್ಟ. ನಮ್ಮ ತಮ್ಮ ನಮ್ಮನ್ನು ಪಟ ಇಳಿಸಿ ಫಂಕ್ಷನ್ ಲೇಟ್ ಆಕೈತೆ ಅಂತ ಹೇಳಿ ಆಟೋ ಬಂತಲ್ಲೇ ಆಟೋ ಕತ್ತಿಸೇ ಬಿಟ್ಟ. ಪಾಪ ಅವ್ನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ನೋಡ್ರಿ. ಇನ್ನು ನಾವೆಲ್ಲರೂ ಆಟೋಕ್ಕೆ ಹೋಗೋಣ, ಅವ್ನು ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಬಡಬಡ ಆಟೋ ಹತ್ತಿದ್ವಿ ರೀ ನಾವು. ಪ್ರಾಬ್ಲಮ್ ಆಗ್ಬಿಡ್ತೀರಿ ಇಮಿಡಿಯೇಟ್. ಮತ್ತು ಆಟೋ ತೊಗೊಂಡು ಹೊಂಟೀವಿ. ಫಂಕ್ಷನ್ ಟೈಮ್ನಾಗ ಹಿಂಗಾಗಿ ಬೇಜಾರತ್ ನಮ್ಗೆ. ಸೊ ಮುದ್ದಿ ಭಾಳ ಖುಷಿ ಆಗ್ಯಾಳ. ಯಾಕೆ ಮುದ್ದಿ ಯಾಕೆ ಖುಷಿ ಆಗ್ಯದಿ? ಫಂಕ್ಷನ್ ಟೈಮ್ ಒಳಗೆ ಹಿಂಗಾತ ಅನ್ನೋದು ಬೇಜಾರಾತ್ ನೋಡ್ರಿ ನಮ್ಗೆ. ಹಿಂಗೆ ಆಗ್ಬಿಡ್ತಾವ. ತಮ್ಮ ಅನ್ನೋದು ಇಲ್ಲೇ ಬಿಟ್ವಿ, ನಾವು ಅಷ್ಟೂರು ಹೊಂಟೇವಿ. ಹಾಯ್ ಮಾಡಿ, ಹಾಯ್ ಮಾಡಿ. ಮುದ್ದಿ ಖುಷಿಯಾಗಿ ಹೇಳಿ ನೋಡ್ರಿ. ಭುವನ್ ಇಲ್ಲದೇನ? ಭುವನ್ ಬರಲ್ಲ? ಹಾ, ಅವ್ರು ಬಿಟ್ಟು ಹೊಂಟೇವಿ ನೋಡ್ರಿ. ನಾವು ಬರಂಗಿಲ್ಲ ಅನ್ಕೊಂಡಿದ್ದೆ, ಅವರು ಬಂದ್ಬಿಡ್ತಾರಂತೆ. ಕಾರ್ ಸೈಡಿಗೆ ಹಾಕಿ. ದೇವ್ರ ಪುಣ್ಯ ಅಂದ್ರೆ ಆನ್ ಟೈಮ್ ಆಟೋ ಸಿಕ್ಕೈತ್ರಿ ನಮ್ಗೆ. ನನ್ನ ದೊಡ್ಡ ಮಗ ನೋಡ್ರಿ ಅವ್ರ ಮಾವನ ಜೊತಿನ ಕಾರ್ ಸೈಡಿಗೆ ಹಾಕಿ ಅವರು ಗಾಡಿ ಹತ್ತಿನಂದ್ರು. ಯಾಕಂದ್ರೆ ಅಲ್ಲಿ ಫಂಕ್ಷನ್ನಾಗ ಕೆಲಸ ಭಾಳ ಇರ್ತಾವೆ ನೋಡ್ರಿ. ಏನಿ ಯು ಆರ್ ಫೀಲಿಂಗ್ ಹ್ಯಾಪಿ? ಹ್ಯಾಪಿ ಫೀಲಿಂಗ್ ಹ್ಯಾಪಿ. ಇವ್ರಿಗೆ ಏನು ಹ್ಯಾಪಿನೆಸ್ ಅಂತಂದ್ರೆ ಆಟೋದಾಗ ಹೊಂಟಿದ್ದೆ ಹ್ಯಾಪಿನೆಸ್ ಆಗೈತವ್ರಿ. ಕಾರ್ ರಿಪೇರಿಗೆ ಬಂತ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಹೊಳ್ಳಿ ಹೋಗುವಾಗೈತೆ ನಮ್ಮ ಮದುವೆ. ನನ್ನ ಮಗ, ನನ್ನ ತಮ್ಮ, ಇನ್ನೊಬ್ಬ ತಮ್ಮನ ಜೊತೆ ಅವ ಕುಂತಿದ್ದಾರೆ. ನಾವೆಲ್ಲರೂ ಮುಂದ್ಗಡೆ ಕುಂತಿದ್ವಿ. ನನ್ನ ಮಕ್ಕಳಂತೂ ಫುಲ್ ಹ್ಯಾಪಿ ಇದ್ರ. ಸೊಸಿ ನಮ್ ಧ್ರುವ ಆತು, ಅಳಿಯ ಆತು. ನಮ್ಮ ಪುಣ್ಯ ಅಂದ್ರೆ ಕರೆಕ್ಟ್ ಟೈಮಿಗೆ ಆಟೋ ಬಂತ್ರಿ. ಇಲ್ಲಿಕಂದ್ರೆ ಬಹಳ ಕಷ್ಟ ಆಗ್ತಿತ್ತು ನಮ್ಗೆ. ಅಷ್ಟೊತ್ತಿಗೆ ನೋಡ್ರಿ ನಮ್ಮ ಮಮ್ಮಿ ಹ್ಯಾಪಿ ಮಾಡ್ತಾನ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಂಟಿ ಬಂದ್ರಿ. ಆಕ್ಚುಲಿ ಅವರ ಬಸ್ಸಿಗೆ ಬಂದಿದ್ರು ಬೆಳಿಗ್ಗೆನ. ಅಮ್ಮ ನೀನ್ ಆರಾಮಾಕೈತಿಲ್ ಬಾ ಅಮ್ಮ.
ಅಂಟಿ ಮತ್ತು ಅಮ್ಮ ಇಬ್ಬರು ಏನಪ್ಪ ಅಂದ್ರೆ ತ್ಯಾಗಮಯಿಗಳು. ಮಕ್ಳು ಆರಾಮಾಗಿ ಕುಂದಿರ್ಲಿ ಅಂತ ನಾವು ಹಿಂದೆ ಕುಂದಿರ್ತೇವೆ ಅಂತಾರೆ. ಆಮೇಲೆ ತಮಗೆಷ್ಟು ಬ್ಯಾಕ್ ಪೇನ್ ಆಕೈತಿ ಗೊತ್ತೈತ್ರಿ. ಬೆಳಿಗ್ಗೆನೂ ಹಂಗ ಮಾಡಿ ಬಸ್ಸಿಗೆ ಬಂದ್ರಿ ಇಬ್ರು ಕೂಡ. ನಾವೆಲ್ಲ ಕಾರ್ನಾಗ ಬಂದ್ವಿ ನಾವು, ಬಟ್ ಕಾರ್ ಕೆಟ್ಟ ಹೋಗ್ಬಿಡುತ್ತೆ. ನಾವು ಕೂಡ ಈ ರೀತಿ ಆಟೋ ಪ್ರಯಾಣ ಮಾಡಬೇಕಾಯ್ತು. ಹಾಯ್ ಧ್ರುವ, ಹಾಯ್ ಮುದಿ, ಹಾಯ್. ನಮಗೆ ಎಷ್ಟ ತ್ರಾಸ ಆಗೋಲ್ದು, ಮಕ್ಕಳು ಮಾತ್ರ ಭಾಳ ಹ್ಯಾಪಿ ಇದ್ರ. ಅವ್ರಿಗೊಂಥರ ಹೊಸ ಖುಷಿ ಇದೆ ಆಟೋ ಕೊಂಟೇವ್ ಅನ್ನೋದು. ಆಮೇಲೆ ಇನ್ನೊಬ್ರು ಅಂಟಿ ಬಂದ್ರೆ ಅವ್ರನ್ನೂ ಪಿಕಪ್ ಮಾಡಿದ್ವಿ. ಅವ್ರು ಹುಬ್ಳಿಯಿಂದ ಬಂದಿದ್ರಿ. ಸೊ ಅವ್ರನ್ನೂ ಹೆಂಗಿದ್ರು ಈ ರೀತಿ ಆಟೋ ಹೊಂಟೇವ್ ಅಂತ ಗೊತ್ತಾಯ್ತಲ್ಲ, ಆಟೋದವ್ರಿಗೆ ಹೇಳ್ಕೊಂಡು ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಂಡು ಪಿಕಪ್ ಮಾಡ್ಕೊಂಡು ಹೊಂಟ್ಬಿಟ್ವಿ. ಖುಷಿ ಭಾಳ ಆಗಿತ್ತು, ನಾವೆಲ್ಲರೂ ರಿಯೂನಿಯನ್ ಆಗಿದ್ವಿ ಅಂತ ಹೇಳಿ. ನೋಡ್ರಿ ಹೆಂಗ್ ಹಟಿ ಹೊಡ್ಯಾಕತ್ತೀವಿ. ನಮ್ಮ ಮಮ್ಮಿಗೆ ಭಾಳ ಖುಷಿ ಆಗೈತಿ ಹಿಂಗ್ ಸಾಹಸ ಮಾಡ್ಕೊಂಡು ಹೊಂಟಿದ್ದ. ಅದಕ್ಕೆ ವಿಡಿಯೋ ಮಾಡಿ ಅಂತ ಹೇಳಕತ್ತಿದ್ರ. ಎಲ್ಲಾರು ಹೆಂಗ್ ಹರಟಿ ಹೊಡ್ಯಾಕತ್ತೀವಿ ನೋಡ್ರಿ ನಾವು. ಅಂಟಿ ಹಾಯ್ ಮಾಡ, ವಿದ್ಯಾ ಹಾಯ್ ಮಾಡ. ಕೊಡ್ಸಲ್ಲ ನೀ ಹಾಯ್ ಮಾಡ, ಹಾಯ್ ಮಾಡ. ಏ ಅದೇ ಬೇರೆದು ಕೊಡಿಸಿಲ್ಲ ನಿಂಗೆ. ಅಂತೂ ಇಂತೂ ರೀಚ್ ಆದ್ವಿ ನೋಡ್ರಿ. ನಮ್ಮ ತಮ್ಮ ನಮ್ನ ಹೆಂಗ್ ವೆಲ್ಕಮ್ ಮಾಡಾಕತ್ತಾನ. ಟೋಟಲಿ ನನಗೆ 8 ಮಂದಿ ಅಂತಂಬ್ರಿ. ಅಂಟಿಗಳು 3 ಮಂದಿ, ಒಬ್ಬಾಕಿ ದೊಡ್ಡಮ್ಮ, ಒಬ್ಬಾಕಿ ತಂಗಿ. ಸೊ ವೆರಿ ಬಿಗ್ ಫ್ಯಾಮಿಲಿ. ಇವತ್ ನಾವ್ ಬಂದಿದ್ದು ಲಾಸ್ಟ್ ಅಂಟಿ ಅವ್ರ ಮನೆ ಫಂಕ್ಷನ್ ಗೆ ಗದಗೊಳಗ. ನೋಡ್ರಿ ನಾವ್ ಎಷ್ಟು ಜನ ಬಂದೇವಿ. ಈ ಒಂದು ಆಟೋದಾಗ ಬಂದೇವಿ. ಈ ಒಂದು ಆಟೋದಾಗ ಇಷ್ಟು ಜನ ಬಂದೇವಿ ನೋಡ್ರಿ, ನಂಬಕಾಗ್ತೈತಿ. ಈಕಿ ಲಾಸ್ಟ್ ಅಂಟಿ ನನ್ನ ಫೇವ್ರೆಟ್ ಅಂಟಿ. ನಾನು ಈಕಿ ಕೂಡೆ ಬೆಳೆದೇವಿ. ನನಗೆ ಆಕಿಗೆ ಭಾಳ ವರ್ಷದ ಡಿಫರೆನ್ಸ್ ಇಲ್ರಿ. ಬಟ್ ಆಕಿ ಇಬ್ರು ಮಕ್ಳೆ ಇಂಜಿನಿಯರಿಂಗ್. ಆಕಿ ನಾ ಅಂಟಿ ಅಂತ ಕರೆಯೋದಕ್ಕಿಂತ ಹೆಸರಿಟ್ಟು ಕರೆದಿದ್ದ ಜಾಸ್ತಿ. ನಾನು ಎಲ್ಲಾರ ಮನೆ ಫಂಕ್ಷನಿಗೆ ಓಡ್ಯಾಡಿ ಮಾಡ್ತಾಳ್ರಿ. ಭಾಳ ಎನರ್ಜೆಟಿಕ್ ಅದಾಳ ಆಕಿ. ಹೆಂಗ್ ಅದಾಳ? ಆರಾಮದಿರಿ? ಉಪ್ಪಿಟ್ಟು ಮಾಡತ್ತೀರಿ? 7:30 ಬಿಟ್ಟೆ ಅಂದ್ರೆ 9 ಗಂಟೆಗೆ ಬಂದಿದ್ವಿ ನೋಡ್ರಿ. ಇಷ್ಟು ಲೇಟ್ ಆಗೈತಿ. ನಮ್ಮ ಅಂಟಿ ಮೊದಲ ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ರಿ. ನಮ್ಮ ಅಂಟಿಯರ ಅತ್ತಿಯರ್ ಅದಾರ ನೋಡ್ರಿ, ಒಳಗೆ ಕುಂತಾರ. ಎಲ್ಲರೂ ಮಾತಾಡ್ಸಾಕತ್ತಿದ್ರು. ಇನ್ನು ನಾ ತಮ್ಮಗಳು ಮಾತಾಡ್ಸಾಕತ್ತಿದ್ದೆ. ಇವು ನಮ್ಮ ತಮ್ಮ ಚೋಟ್ಯ. ಏನ್ರ ಒಂದು ಸ್ವಲ್ಪ ಹೇಳ, ಚಾನಲ್ ಬಗ್ಗೆನಾರ ಹೇಳ. ಅರ್ಧ ಕೆಲಸ ಅವ್ರು ಮಾಡಿ ಮುಗಿಸಿದ್ರಿ. ಇನ್ನೇನು ಭಾಳ ಕೆಲಸ ಇರಲಿಲ್ಲ. ಪಟ ಇನ್ನು ಹೋಗೋದಿತ್ತು. ನಾವು ಎಲ್ಲಿಗೆ ಹೋಗೋದಿತ್ತು ಅಂತ ಹೇಳ್ತೇನಂತ ಮತ್ತೆ ಆಟೋ ಹೋಗ್ತೇವೆ. ಆ್ಯಕ್ಚುಲಿ ಕಾರ್ ಕೆಟ್ಟಿರಲಿಲ್ಲ ಅಂತಂದ್ರೆ ಇವರೆಲ್ಲರನ್ನೂ ಕಾರೊಳಗೆ ಡ್ರಾಪ್ ಮಾಡೋದಿತ್ತು ನಮ್ಗೆ, ಸ್ಟೆಪ್ ಬೈ ಸ್ಟೆಪ್. ಬಟ್ ಆ ಕಾರ್ ಕೆಟ್ಟಿದ್ದಕ್ಕೆ ಆಟೋದಾಗ ಬಂದ್ವಿ. ಇರ್ಲಿ ಬಿಡ್ರಿ, ದೇವ್ರ ದಯ ಆನ್ ಟೈಮ್ ನಾವು ಬಂದು ರೀಚ್ ಆಗೇವಿ. ಎಲ್ಲ ರೆಡಿ ಮಾಡ್ಯಾರ ನೋಡ್ರಿ. ಸ್ವಲ್ಪ ಏನಾರ ಐಡಿಯಾ ಬಂದಿರ್ಬೇಕು ನೀವು ನಾವು ಎದಕ್ಕೆ ಬಂದೇವು ಅಂತ. ಎಲ್ಲ ಸಾಮಾನು ಎಳಿಸ್ಕೊಳ್ಳೋದು, ಮಕ್ಕಳನ್ನ ಕರ್ಕೊಂಬಂದು ಬಿಡೋದು, ಇದೇ ನಡೆದಿತ್ರಿ ನಮ್ದು ಕಂಪ್ಲೀಟ್ ನೋಡ್ರಿ. ಸೊ ಎಲ್ಲರೂ ಬಂದೇವಿ ಇಷ್ಟು ಜನ. ಇನ್ನೊಂದು ಇಬ್ಬರಷ್ಟೇ ಬರೋದೈತಿ, ಅವರು ಬರ್ತಾರ. ಕೊಡಿ ಒಂದು ಚಪ್ಪಲಿ ಕೊಡಿ. ಇನ್ನು ಎಲ್ಲ ಪೂಜಾ ಸ್ಟಾರ್ಟ್ ಆಗೋ ತನಕ ಅಂದ್ರೆ ನಾವೆಲ್ಲರೂ ನೋಡ್ರಿ ಹರಟಿ ಹೊಡ್ಕೋತ ಕುಂತಿದ್ವಿ. ನನ್ನ ಮಗ, ಆಕಿ ನಮ್ಮ ಸಿಸ್ಟರ್. ಯಾಕೆ ಹೇಳ್ತೀಯ? ಹೇಳಂಗ ಹೆಂಗೈತೆ ಗದಗ? ಹೆಂಗೈತೆ ಗದಗ್? ಹಾ, ಹೆಂಗೈತಿ? ಮಸ್ತ್ ಐತೋ? ಸೂಪರ್ ಐತೋ? ಇಲ್ಲ ಮಸ್ತ್. ನೀ ಎದಕ್ಕೆ ಬಂದಿ ಇಲ್ಲಿಗೀಗ? ಎದಕ್ಕೆ ಬಂದಿ? ಪೂಜಾ ಮಾಡ. ಪೂಜಾ ಮಾಡ. ಅಜ್ಜಿ ಮನಿದ? ಅಜ್ಜಿದ ಪೂಜಾ ಮಾಡಿ. Oh my God! Oh my God! ಅಜ್ಜಿ ಮನಿದ? ಹಾ, ಪೂಜಾ ಐತಲ್ಲ. ಸೊ ಎಲ್ಲಾರು ನೋಡ್ರಿ ಕುಡಿದಾರ. ಅಳಿಯ ಮಾತ್ರ ಅಳಾಕತ್ತಾನ. ಜ್ಯೋತಿ ಅವ್ನ್ ಕರ್ಕೊ ಒಂದ್ ಸ್ವಲ್ಪ.
ಎಲ್ಲರೂ ಪೂಜಾ ಪ್ರಿಪ್ರೇಷನ್ ಒಳಗೆ ಬ್ಯುಸಿ ಇದ್ರೆ ನಾನು ಮಾತ್ರ ಲಾಗ್ ಮಾಡಾಕತ್ತಿದ್ದೆ ಅದೊಂದ್ಸರಿ ನನಗೂ ಬೇಜಾರಾಗ್ತೈತಿ. ಹಿಂಗಾಗಿ ಒಮ್ಮೆ ಒಂದೊಂದು ಫಂಕ್ಷನ್ಗಳ ಮಿಸ್ ಮಾಡ್ಬಿಡ್ತೀನಿ, ನಾ ವಿಡಿಯೋನ ಮಾಡ್ಕೊಳ್ಳಲ್ಲ. ಸೊ ನೋಡ್ರಿ ಇವ್ರ ಅಜ್ಜಿ ಎಂತ ಟೈಮ್ ಒಳಗೆ ಕಾಳು ತಂದು ಕೊಡಕತ್ತಾಳ. ಸೊ ಯಾವ ಪೂಜೆ ಏನು ಅಂತ ಗೊತ್ತಾಗಿರ್ಬೋದು ಅನ್ಕೋತಾನಿ. ಗೆಸ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾನು ಹೇಳ್ಬೇಕಂದ್ರೆ ನೆಕ್ಸ್ಟ್ ಲಾಗ್ ತನಕ ವೇಟ್ ಮಾಡ್ರಿ. ನೆಕ್ಸ್ಟ್ ಲಾಗ್ ಒಳಗೆ ಡೀಟೇಲ್ ಆಗಿ ಹೇಳ್ತೇನಂತ. ಈ ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು.